ಮೂರ್ಖರ ಸಂತೆಯಲ್ಲಿ ಮೌನವಾಗಿರಬೇಕು, ಬುದ್ಧಿವಂತರ ಜೊತೆ ಬುದ್ಧನಂತಿರಬೇಕು, ಸಂಬಂಧಿಕರ ಜೊತೆ ಸಂಸ್ಕಾರದಿಂದಿರಬೇಕು. ಹೀಗೆಯೇ ಮಿಂಚಿ ಒಂದಿನ ಮರೆಯಾಗಿ ಬಿಡಬೇಕು. ಆ ಮಿಂಚನ್ನು ಪ್ರಪಂಚವೇ ಬೆರಗಾಗಿ ನೋಡಬೇಕು. ಎಲ್ಲರಿಗೂ ನಮಸ್ಕಾರ. ಇವತ್ತು ಶುಕ್ರವಾರ ಮಾರ್ನಿಂಗ್ ಪೂಜೆ ಎಲ್ಲ ಮುಗಿಸಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಹಾಗೆ ನಾನಿಲ್ಲಿ ಒಂದು 3 ಸ್ಪೂನ್ ಆಗುವಷ್ಟು ಓಟ್ಸನ್ನು ಒಂದು ಸ್ವಲ್ಪ ಹಾಲಿನಲ್ಲಿ ನೆನೆಸಿಡ್ತಾ ಇದ್ದೀನಿ. ಇವತ್ತು ಓಟ್ಸ್ ಸ್ಮೂದಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಬೆಳಿಗ್ಗೆನೇ ನೆನೆಸಿಟ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಒಂದು ಬೀಟ್ರೂಟ್ನ ಹಾಕ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇದು ನಮ್ಮ ರಕ್ತನ ಹೆಚ್ಚು ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ನಾವು ಇದನ್ನು ಡೈಲಿ ಕುಡಿತಾ ಇದ್ರೆ ನಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾನು ಬ್ರೇಕ್ಫಾಸ್ಟ್ ಎಲ್ಲ ಅಥವಾ ಕೆಲಸನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಥರ ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಇನ್ನಷ್ಟು ಕೆಲಸ ಮಾಡೋದಕ್ಕೆ ಒಂದು ಸ್ವಲ್ಪ ಎನರ್ಜಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾನು ಅದನ್ನು ಒಂದು ಸ್ವಲ್ಪ ರುಬ್ಬಿ ಹಾಗೆ ಶೋಧಿಸ್ಕೊಳ್ತಾ ಇದ್ದೀನಿ. ಈ ಥರ ಶೋಧಿಸ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬೀಟ್ರೂಟ್ ಫ್ರೆಶ್ ಆಗಿದ್ದರೆ ಸ್ವೀಟಾಗಿ ಕೂಡ ಇರುತ್ತೆ. ನಿಮಗೇನಾದರೂ ಸ್ವೀಟ್ ಬೇಕು ಅಂತ ಹೇಳಿದ್ರೆ ಬೆಲ್ಲ ಕೂಡ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಟ್ ಬೀಟ್ರೂಟ್ ಒಂದು ವೇಳೆ ಫ್ರೆಶ್ ಇತ್ತು ಅಂತ ಹೇಳಿದ್ರೆ ಬೀಟ್ರೂಟ್ ಜ್ಯೂಸ್ ತುಂಬಾ ಸಿಹಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇವತ್ತು ನನ್ನ ಮಗ ಕೂಡ ಈ ಬೀಟ್ರೂಟ್ ಜ್ಯೂಸನ್ನು ಕುಡ್ದ. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ಸಿಂಪಲ್ಲಾಗಿ ಹೆಸರು ಕಾಳನ್ನು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಮಾಡಿಕೊಂಡೆ ಅಷ್ಟೇ. ಹಾಗೆ ಇವತ್ತೊಂದು ಸ್ವಲ್ಪ ಹೆಸರು ಕಾಳು ಜಾಸ್ತಿ ಬೆಂದೋಗಿತ್ತು ಅಂತಲೇ ಹೇಳ್ಬೋದು. ಯೂಶ್ವಲಿ ಒಂದು 2 ವಿಷಲ್ ಹಾಕಿದ್ರೆ ಹೆಸರು ಕಾಳು ಬೆಂದುಬಿಡುತ್ತೆ. ಬಟ್ ಇವತ್ತು ನಾನು ಸ್ವಲ್ಪ ಬೆಂದರೂ ಪರವಾಗಿಲ್ಲ ಅಂತ ಹೇಳಿ 3ರಿಂದ 4 ವಿಷಲ್ ಹಾಕಿಸ್ಕೊಂಡೆ. ಸೊ ಚೆನ್ನಾಗಿ ಬೆಂದೋಗಿತ್ತು. ಹಾಗೆ ಮಕ್ಕಳಿಗೆ ಆ ಥರ ಚೆನ್ನಾಗಿ ಬೆಂದೋಗಿದ್ರೆ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಗಟ್ಟಿನೇ ಇದ್ದರೆ ಅವ್ರು ತಿನ್ನೋದಕ್ಕೆ ಒಂದು ಸ್ವಲ್ಪ ಇಷ್ಟಪಡೋದಿಲ್ಲ ಕಾಳಿದ್ರೆ. ಬಟ್ ಈ ಥರ ಚೆನ್ನಾಗಿ ಬೆಂದೋದ್ರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇವಾಗ ಒಗ್ಗರಣೆ ಎಲ್ಲ ರೆಡಿ ಮಾಡಿಕೊಂಡು ಅದಕ್ಕೆ ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಅಂತೂ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನನ್ನ ಮಕ್ಕಳು ಕೂಡ ಅಷ್ಟೇ. ಮುಂಚೆಲ್ಲ ಪಲಾವ್ ರೈಸ್ ಐಟಮ್ ಮಾಡಿಕೊಟ್ರೆ ಮಾತ್ರ ತಿಂತಿದ್ರು, ಬಟ್ ಇದನ್ನೆಲ್ಲ ತಿಂತಾನೇ ಇರಲಿಲ್ಲ. ಇವಾಗಂತೂ ಅವ್ರಿಗೂ ಕೂಡ ಸ್ವಲ್ಪ ಇಷ್ಟ ಆಗ್ತಾ ಇದೆ. ಹಾಗಾಗಿ ಇವತ್ತು ಹೆಸರು ಕಾಳು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅವಲಕ್ಕಿನ ಹಾಕ್ಕೊಂಡು ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಅದ್ರ ಜೊತೆ ಮಕ್ಳಿಗೂ ಕೂಡ ಅಷ್ಟೇ ತುಂಬಾ ಇಷ್ಟ ಆಯಿತು. ಕೊನೆಯದಾಗಿ ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೆ. ಹಾಗೆ ನಮಗೆ ಇಷ್ಟೊಂದು ಬೆಂದೋದ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ, ಬಟ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಆದರೂ ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಹಾಗೆ ನಾನು ಮಕ್ಕಳಿಗೆಲ್ಲ ಹಾಕ್ಕೊಟ್ಟು ಹಾಗೆ ನಾನು ಸ್ವಲ್ಪ ಓಟ್ಸ್ ಸ್ಮೂದಿನ ಮಾಡ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದನಲ್ವ ಒಂದು 3 ಸ್ಪೂನ್ ಆಗೋಷ್ಟು ಓಟ್ಸನ್ನು ನೆನೆಸಿಟ್ಟಿದ್ದೆ ಅಂತ. ಅದು ಹಾಗೆ ಸ್ವಲ್ಪ ಒಂದು 7 ಬಾದಾಮಿನ ನೆನೆಸಿಟ್ಟಿದ್ದೆ. ಅದನ್ನು ಕೂಡ ಸಿಪ್ಪೆ ತೆಗೆದು ತಗೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಪಿಸ್ತಾ ಹಾಗೆ ವಾಲ್ನಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಸಕ್ಕರೆ ಏನು ಹಾಕ್ಕೊಂಡಿಲ್ಲ. ಹಾಗೆ ತುಂಬಾ ರುಚಿಯಾಗಿ ಬರುತ್ತೆ. ಇನ್ನು ನಿಮಗೇನಾದರೂ ಸ್ವೀಟಾಗಿ ಬೇಕು ಅಂತ ಹೇಳಿದ್ರೆ ಬನಾನಾ ಕೂಡ ಹಾಕ್ಕೊಳ್ಬೋದು, ಡೇಟ್ಸ್ ಹಾಕ್ಕೊಳ್ಬೋದು, ಹಾಗೆ ದ್ರಾಕ್ಷಿ, ಗೋಡಂಬಿ ಯಾವುದನ್ನು ಕೂಡ ಹಾಕ್ಕೊಳ್ಬೋದು. ತುಂಬಾ ರುಚಿಯಾಗಿ ಬರುತ್ತೆ. ಬಟ್ ನಾನು ಇವತ್ತು ಅದೆಲ್ಲ ಇರಲಿಲ್ಲ ಅಂತ ಹೇಳಿ ಹಾಕ್ಕೊಂಡಿಲ್ಲ. ಬನಾನಾ ಎಲ್ಲ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಧ್ಯಾಹ್ನದ ಹೊತ್ತಿಗೆ ಸಾರು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ನನ್ನಮ್ಮ ಚಕ್ಕೆ ಸೊಪ್ಪನ್ನು ತಗೊಬಂದರು ಸಾರು ಮಾಡು ಅಂತ ಹೇಳಿ. ಬಟ್ ಕರೆಂಟ್ ಕೂಡ ಇರಲಿಲ್ಲ. ಓಕೆ ಪಲ್ಯ ಆಗ್ಬೋದು ಅಂತ ಹೇಳಿದ್ರು, ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ಪಲಾವ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಹಾಗೆ ನಾನು ಅರಿಶಿನ ಪುಡಿ ಹಾಕೋದನ್ನು ಕೂಡ ಮರ್ತುಬಿಟ್ಟೆ. ಬಟ್ ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಹಾಕ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿ ಬರ್ತಿತ್ತು ಅಂತ ಅನ್ನಿಸ್ತು. ಬಟ್ ಚೆನ್ನಾಗೇ ಬಂದಿತ್ತು. ಬಟ್ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಹಾಕ್ಕೊಂಡಿದ್ರೆ ಚೆನ್ನಾಗಿ ಬರ್ತಿತ್ತು ಅಂತ ಅನ್ನಿಸ್ತು. ಹಾಗೆ ಇವಾಗ ನಾನು ಪಲಾವ್ ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ರೀತಿ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಲಾವ್ ಮಸಾಲೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ ಹಾಗೆ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾವೇನು ಚಕ್ಕೆ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ರುಬ್ಬಿ ಕೂಡ ಹಾಕ್ಕೊಳ್ಬೋದು, ಬಟ್ ರುಬ್ಬಿ ಅದು ಹಾಕ್ಕೊಂಡ್ರೆ ಯಾವ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ. ಹಾಗೆ ಕರೆಂಟ್ ಕೂಡ ಇರಲಿಲ್ಲ ಅಂತ ಹೇಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ, ಕೊತ್ತಂಬರಿ ಪುಡಿ ಹಾಗೆ ಗರಂ ಮಸಾಲೆನ ಹಾಕ್ಕೊಂಡೆ. ಹಾಗೆ ಅರಿಶಿನ ಪುಡಿ ಹಾಕೋದನ್ನು ಮರ್ತೇ ಬಿಟ್ಟಿದ್ದೀನಿ. ಹಾಗೆ ಕಲರ್ ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದು ತುಂಬ ಸಾಫ್ಟ್ ಆಗಬೇಕು, ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲವೂ ಕೂಡ ಹೋಗಬೇಕು, ಅಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದಾದ ನಂತರ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡೆ. ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಅದರಲ್ಲಿ ಎಣ್ಣೆ ಬಿಡೋ ತನಕ ಚೆನ್ನಾಗಿ ನಾನು ಬಾಡಿಸ್ಕೊಂಡೆ. ನಂತರ ನಾನು ಇದಕ್ಕೆ ನೀರನ್ನು ಸೇರಿಸ್ಕೊಂಡೆ. ನಾನಿಲ್ಲಿ ಇವತ್ತು 2
ಗ್ಲಾಸ್ ಆಗುವಷ್ಟು ಅಕ್ಕಿನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು 4.25 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡೆ. ಹಾಗೆ ನಾನಿಲ್ಲಿ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ನಾನು ಈ ಪಲಾವ್ ಮಾಡೋದಕ್ಕಿಂತ ಮುಂಚೆ ಒಂದು 10 ನಿಮಿಷ ಮುಂಚೆ ಅಕ್ಕಿನ ನೆನೆಸಿ ಇಟ್ಟಿದ್ದೆ, ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಕುದ್ದಾದ್ಮೇಲೆ ಇಲ್ಲಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 3 ವಿಷಲ್ ಬರೆಸ್ಕೊಂಡೆ. ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಹೆಲ್ತಿಯಾಗಿರುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಬಟ್ ಒಂದು ಟಿಪ್ಸ್ ಏನಂತ ಹೇಳಿದ್ರೆ, ನೀವೇನಾದರೂ ಮಾಡಬೇಕು ಅಂತ ಇದ್ದರೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಮಾಡಿ ಇನ್ನೂ ಚೆನ್ನಾಗಿ ಬರ್ಬೋದು. ಬಟ್ ನಾನು ಹಾಕ್ಕೊಂಡಿಲ್ಲ. ಹಾಗೆ ಅರಿಶಿನ ಪುಡಿ ಕೂಡ ಹಾಕ್ಕೊಂಡಿಲ್ಲ. ಕಲರ್ ಕೂಡ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಂತಲೇ ಹೇಳ್ಬೋದು. ಬಟ್ ಹೆಲ್ತ್ ವಿಷಯಕ್ಕೆ ಬಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದೆಲ್ಲ ಹಟ್ಟಿ ಟೈಮಲ್ಲಿ ತಿಂದರೆ ತುಂಬಾ ಒಳ್ಳೆಯದು ಈ ಸೊಪ್ಪು ಎಲ್ಲ. ಸೊ ಇವಾಗ ಇಲ್ಲಿ ನೋಡ್ತಿದ್ರಲ್ವ, ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಲೆವೆಲ್ಗೆ ಬಂದಿತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅಂತ ಅಲ್ಲ, ನಿಮ್ಗೆ ಗೊತ್ತಿದೆ ಅಲ್ವ ಚಕ್ಕೆ ಸೊಪ್ಪಿನ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ. ಆ ಟೇಸ್ಟಲ್ಲಿ ಒಂದು ಲೆವೆಲ್ಗೆ ಬಂದಿತ್ತು. ಹಾಗೆ ನನ್ನ ಮಗನಿಗೂ ಕೂಡ ಅಷ್ಟೇ ಇಷ್ಟ ಆಯಿತು. ಇಷ್ಟೇ ಇವತ್ತಿನ ಒಂದು ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.